ವೇಸಿಕೆ ಬೆಂಬಲ ಪಡೆಯಲು ವಿಜಯ್ ಸರ್ಕಸ್ ವೇಸಿಕೆ ಕಚೇರಿಗೆ ಭೇಟಿ ನೀಡಲು ಮುಂದಾದ ವಿಜಯ್ ಕೆಲವೇ ಕ್ಷಣಗಳಲ್ಲಿ ವೇಸಿಕೆ ಕಚೇರಿಗೆ ವಿಜಯ್ ಭೇಟಿಯನ್ನು ಕೊಡ್ತಾರೆ. ಸರ್ಕಾರ ರಚಿಸಲು ಖುದ್ದು ಬೆಂಬಲ ಕೇಳಲಿರುವ ವಿಜಯ್ ಎಲ್ಲ ಆಗೇ ಹೋಯ್ತು. ಇವತ್ತು ವಿಜಯ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅಂತ ಅಂದುಕೊಳ್ಳುವಷ್ಟರಲ್ಲೇ ಎಲ್ಲ ಚಿತ್ರಣವೂ ಬದಲಾಗಿ ಹೋಗಿದೆ. ಎಲ್ಲ ಬಹುಮತ ಸಿಕ್ಕೇ ಬಿಡ್ತು. ನಾನು ಬರ್ತೀನಿ ಅಂತೇಳಿ ಎಲ್ಲರೂ ಬಂದಿದ್ದು ಕೊನೆಗೆ ಏನು ಸಹ ಆಗಲಿಲ್ಲ. ಸರ್ಕಾರವನ್ನು ರಚಿಸಲು ಖುದ್ದು ಬೆಂಬಲವನ್ನ ಕೇಳ್ತಾರೆ ವಿಜಯ್. ಚೆನ್ನೈನಲ್ಲಿರುವಂತಹ ವೇಸಿಕೆ ಕೇಂದ್ರ ಕಚೇರಿ ಬಳಿ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಸಂಜೆ 4 ಗಂಟೆಗೆ ವೇಸಿಕೆ ನಾಯಕರ ಸುದ್ದಿಗೋಷ್ಠಿ ಇದೆ. ಈಗಾಗಲೇ ಚೆನ್ನೈಗೆ ವೇಸಿಕೆ ಶಾಸಕರು ಆಗಮಿಸಿದ್ದಾರೆ. ಸಹಿ ಹಾಕಲು ಈಗಾಗಲೇ ಓರ್ವ ಶಾಸಕ ಆಗಮಿಸಿದ್ದಾರೆ. ಘೋಷಣೆ ಬಳಿಕ ಮತ್ತೆ ವಿಜಯರಿಂದ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. 4ನೇ ಬಾರಿಗೆ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ ವಿಜಯ್. ಆಲ್ರೆಡಿ 3 ಬಾರಿ ಭೇಟಿ ಆದಾಗಲೂ ಸಹ ನೀವು ಬಹುಮತವನ್ನು ತೆಗೆದುಕೊಂಡು ಬನ್ನಿ, 118 ಶಾಸಕರ ಸಹಿಯನ್ನು ತೆಗೆದುಕೊಂಡು ಬನ್ನಿ, ಆಮೇಲೆ ನಿಮಗೆ ಸರ್ಕಾರವನ್ನು ರಚನೆ ಮಾಡಲು ಅವಕಾಶವನ್ನು ಕೊಡ್ತೇವೆ. ಈಗ ನಿಮಗೆ ಜನಾದೇಶ ಸಿಕ್ಕಿದೆ, ಜನ ಬೆಂಬಲ ಇದೆ. ಈಗ ನೀವು ಬಾಯಿ ಮಾತಲ್ಲಿ ಅವ್ರು ಒಪ್ಕೊಳ್ತಾರೆ, ವೇಸಿಕೆ ಅವ್ರು ಒಪ್ಕೊಳ್ತಾರೆ, CPM DMDK ಏನೇ ಹೇಳ್ಬೋದು, ಆದರೆ ಪ್ರೂಫ್ ಬೇಕಲ್ಲ. ನೀವು ವಾಟ್ಸಪ್ ಮೂಲಕ ಏನೋ ಮಾತಾಡಿರ್ಬೋದು ಅಥವಾ ನಿಮಗವರು ಬೆಂಬಲ ಕೊಡ್ತೀವಿ ಅಂತ ಹೇಳ್ಬೋದು. ಅದಕ್ಕೆ ಸೂಕ್ತವಾದಂತಹ ದಾಖಲೆಗಳು ಎಲ್ಲಿದೆ? ದಾಖಲೆಯನ್ನು ತೆಗೆದುಕೊಂಡು ಬನ್ನಿ. ನನಗೇನು ಅಭ್ಯಂತರ ಇಲ್ಲ ಸರ್ಕಾರವನ್ನು ರಚನೆ ಮಾಡಬೇಕು ಅಂತ ಹೇಳಿದ್ರೆ. ಬೇರೆ ಪಕ್ಷವನ್ನು ಸಹ ನಾವು ಆಹ್ವಾನನೆ ಮಾಡ್ಕೊಳ್ಳೋದಿಲ್ಲ. ನೀವು ಎಲ್ಲ ಶಾಸಕರ ಸಹಿಯೊಂದಿಗೆ ಬನ್ನಿ, ಖಂಡಿತವಾಗ್ಲೂ ಸಹ ಸರ್ಕಾರ ರಚನೆಗೆ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. 4ನೇ ಬಾರಿಗೆ ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ ವಿಜಯ್. என்ற முடிவுக்காக நாங்கள் காத்திருக்கிறோம். தலைவர் எடுக்கிற முடிவு நேற்றைக்கு உயர்நிலை குழு கூட்டம் எடுத்துக்கிற முடிவு. இதை ஒட்டி தலைவர் அறிவிப்பார். தலைவர் அறிவிப்புக்காக நாங்கள் காத்திருக்கிறோம். இல்லை, எப்போவுமே விடுதலை சிறுத்தைகளை பொறுத்தளவு ஆளுநர் அப்படிங்கிற இதை ஏற்றுக்கொள்வதில்லை. அவருடைய ஆட்சியும் நாங்கள் ஏற்றுக்கொள்வதில்லை. மக்களாட்சி தான், மக்களுக்கான ஆட்சி தான் தொடர வேண்டும் என்று நாங்கள் விரும்புகிறவர்கள், அமைய வேண்டும் என்று நாங்கள் விரும்புகிறவர்கள். ஆகவே ஆளுநருடைய செயல்பாடுகள் எல்லாமே எதிராக இருக்கிறது. அதாவது அரசியலமைப்பு சட்டத்துக்கு எதிராக இருக்குது அப்படின்னு சொல்லிட்டு இருக்கிற நேரத்தில் இந்த மாதிரியான கேள்விகளை நாங்கள் எப்போதுமே ஆதரிப்பதில்லை. இல்லை, அது எனக்கு எதுவும் தெரில. அது ஏன்னா அந்த இதுக்கு நமக்கு ஒன்றும் தெரில. எல்லாமே நிறைய மாநிலங்களில் குறைந்த தொகுதியில் உள்ளவர்களே பாஜக